ಜಂತರ್ ಮಂತರ್ನಲ್ಲಿ ಏನು ಮತ್ತಷ್ಟು ಪ್ರತಿಭಟನೆ ತೀವ್ರಗೊಳ್ತಾ ಇದೆ. ತಕ್ಷಣಕ್ಕೆ ಅಮಿತ್ ಶಾ ಧರ್ಮೇಂದ್ರ ಪ್ರಧಾನ್ ಅವರನ್ನ ಕರೆದಿದ್ದಾರೆ ಮಾತಾಡೋದಕ್ಕೆ ಅಂತ ಹೇಳಿ. ಸದ್ಯಕ್ಕೆ ಈಗ ಅಮಿತ್ ಶಾ ಮತ್ತು ಧರ್ಮೇಂದ್ರ ಪ್ರಧಾನ್ ಅವರ ಜೊತೆಗೆ ಕಳೆದ 2 ಗಂಟೆಯಿಂದಲೂ ಕೂಡ ಚರ್ಚೆ ನಡೀತಾ ಇದೆ. ಸಂಸತ್ ಭವನದಲ್ಲಿ ಅಮಿತ್ ಶಾ ಭೇಟಿಯಾಗಿ ಧರ್ಮೇಂದ್ರ ಪ್ರಧಾನ್ ಮಾತಾಡ್ತಾ ಇದ್ದಾರೆ. ಹಾಗಾದ್ರೆ ಇವತ್ತೇನಾದರೂ ಒಂದು ತೀರ್ಮಾನ ಹೊರಬೀಳುತ್ತಾ? ಈ ಒಂದು ನಿರೀಕ್ಷೆಯಲ್ಲಿ ಇವತ್ತು ದೇಶದ ಜನ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಯುವ ಸಮೂಹ ಹೊರಗಡೆ ಬಂದು ಏನು ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಇವತ್ತು ದೆಹಲಿಯಲ್ಲಿ ನಡೀತಾ ಇರುವಂತಹ ಒಂದು ಪ್ರತಿಭಟನೆ ಸಿಜೆಪಿಯ ಸದಸ್ಯರು ಮತ್ತು ಈ ವಿದ್ಯಾರ್ಥಿಗಳೆಲ್ಲರೂ ಕೂಡ ಸೇರಿ ನಡೆಸ್ತಾ ಇರುವಂತಹ ಈ ಪ್ರತಿಭಟನೆ ಪರಿಸ್ಥಿತಿ ಕೈ ಮೀರ್ತಾ ಇದೆ. ಯಾಕಂದರೆ ಪೊಲೀಸರು ಅದನ್ನು ಪರಿಸ್ಥಿತಿಯನ್ನು ಕಂಟ್ರೋಲಿಗೆ ತಗೊಳ್ಳೋದಕ್ಕೆ ಬಹಳಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಉಲ್ಟಾ ಅವ್ರ ಮೇಲೆ ಕಲ್ಲು ತೂರಾಟ ನಡೀತಾ ಇದೆ ಈಗ. ಸೊ ಹಾಗಾಗಿ ಈಗ ಅಮಿತ್ ಶಾ ಅವರು ಪ್ರಧಾನವರನ್ನು ಕರೆದಿದ್ದಾರೆ. ಪ್ರಧಾನವ್ರ ಜೊತೆಗೆ 2 ಗಂಟೆಗೂ ಹೆಚ್ಚು ಕಾಲ ಚರ್ಚೆಗಳಾಗ್ತಾ ಇವೆ. ಪ್ರಧಾನವರ ರಾಜೀನಾಮೆ ತಗೊಳ್ತಾರಾ? ಹಾಗಾದರೆ ಗೊತ್ತಿಲ್ಲ. ಏನು ಚರ್ಚೆ ನಡೀತಾ ಇದೆ, ಏನು ಸೂಚನೆಗಳು ಅಮಿತ್ ಶಾ ಅವರು ಕೊಡ್ತಾ ಇದ್ದಾರೆ ಈಗ ಪ್ರಧಾನವ್ರಿಗೆ ಅನ್ನುವಂಥದ್ದನ್ನು ನೋಡಬೇಕು. ನಾವು ಕೂಡ ನಿರೀಕ್ಷಿಸ್ತಾ ಇದ್ದೀವಿ. ಏನು ಚರ್ಚೆ ಆಗ್ತಾ ಇದೆ ಹಾಗಾದರೆ? ಈ ಒಂದು ಪರಿಸ್ಥಿತಿ ಇಷ್ಟರ ಮಟ್ಟಿಗೆ ಹದಗೆಡೋದಕ್ಕೆ, ಬಿಗಡಾಯಿಸೋದಕ್ಕೆ ಏನು ಕಾರಣಗಳು ಹಾಗಾದರೆ? ಬಹುಶಃ ನೀಟ್ ಹಗರಣ ಹೊರಗಡೆ ಬಂದ ತಕ್ಷಣ ಆಗಲೂ ಪ್ರತಿಭಟನೆಗಳಾಯಿತು. ಆದರೆ ಕೆಲವೊಂದಷ್ಟು ಅದರ ಸ್ವರೂಪ ಕಡಿಮೆ. ಅದಾದ ಮೇಲೆ ಯಾವಾಗ ಜೂನ್ 28ರಿಂದ ನಿರಂತರವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋವರೆಗೂ ಕೂಡ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ವಿದ್ಯಾರ್ಥಿಗಳು ಸಿಜೆಪಿಯ ಸದಸ್ಯರು ಜಂತರ್ ಮಂತರ್ನಲ್ಲಿ ಕೂತ್ಕೊಂಡ್ರು. ಆಗ ಬೆರಳೆಣಿಕೆಯಷ್ಟು ಮಂದಿ ಮಾತ್ರ ಇದ್ರು ಅಲ್ಲಿ. ಪ್ರತಿದಿನ ನಾವು 28ರಿಂದ ಇಲ್ಲಿವರೆಗೂ ಕೂಡ ಗಮನಿಸ್ತಾ ಹೋದ್ರೆ, ಮೊನ್ನೆವರೆಗೂ ಕೂಡ ಗಮನಿಸ್ತಾ ಇದ್ರೆ ಕೆಲವು ಸದಸ್ಯರುಗಳು, ಕೆಲವೊಂದಷ್ಟು ಜನ ವಿದ್ಯಾರ್ಥಿಗಳು ಬರ್ತಾ ಇದ್ರು, ಹೋಗ್ತಾ ಇದ್ರು. ಕೆಲವೊಂದಷ್ಟು ಜನ ಬಾಲಿವುಡ್ನ ಕೆಲವೊಂದಷ್ಟು ಸೆಲೆಬ್ರಿಟಿಗಳು, ಕೆಲವೊಂದಷ್ಟು ಜನ ನಾಯಕರುಗಳು ಅವರು ಕೂಡ ಬಂದರು, ತಮ್ಮ ಬೆಂಬಲವನ್ನು ಸೂಚಿಸಿದ್ರು. ಕೆಲವೊಂದಷ್ಟು ಜನ ವಿಡಿಯೋಸ್ ಮಾಡಿ ಬೆಂಬಲವನ್ನು ಸೂಚಿಸಿದ್ರು. ಈ ರೀತಿಯಾಗಿ ನಡೀತಾ ಇತ್ತು. ಬಟ್ ಯಾವಾಗ ಸಂಸತ್ ಚಲೋ ಅನ್ನುವಂಥದ್ದನ್ನು ಕಾಲ್ ಮಾಡಿದ್ರು, 20ನೇ ತಾರೀಕು ಇವತ್ತಿಂದ ಮುಂಗಾರು ಅಧಿವೇಶನ ಸ್ಟಾರ್ಟ್ ಆಗುತ್ತೆ, ನಾವು ಸಂಸತ್ ಚಲೋವನ್ನು ಹಮ್ಮಿಕೊಳ್ಳೋಣ ಅನ್ನುವಂಥದ್ರ ಬಗ್ಗೆ ಒಂದು ಕಾಲ್ ಕೊಟ್ಟರು. ಅದಾದ ಮೇಲೆ ಹೈಕೋರ್ಟ್ನಲ್ಲೂ ಕೂಡ ಒಂದು PIL ಫೈಲ್ ಆಯಿತು. ಸೋನಮ್ ವಾಂಗ್ಚುಕ್ ಅವರ ಒಂದು ಆರೋಗ್ಯ ಹದಗೆಡ್ತಾ ಇದೆ, ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರಕ್ಕೆ ಡೈರೆಕ್ಷನ್ಸ್ ಕೊಡಿ, ಅವ್ರ ಜೊತೆಗೆ ಮಾತಾಡೋದಕ್ಕೆ ಹೇಳಿ ಅನ್ನುವಂಥದ್ರ ಬಗ್ಗೆ ಕೇಳಿ ಒಂದು PIL ಕೂಡ ಹಾಕಿತ್ತು. ಅದಾದ ನಂತರ ಹೈಕೋರ್ಟ್ ಕೂಡ ತಾಕೀತು ಮಾಡ್ತು. ಅವರ ಆರೋಗ್ಯ ನೋಡ್ಕೊಳ್ಳುವಂಥ ಜವಾಬ್ದಾರಿ ಸರ್ಕಾರದ್ದು, ಅದ್ರ ಪರವಾಗಿ ಕ್ರಮಗಳಾಗಬೇಕು ಅನ್ನುವಂಥದ್ರ ಬಗ್ಗೆ ಕೋರ್ಟ್ ಹೇಳ್ತು. ಅದರಂತೆ ಅವರ ಆರೋಗ್ಯ ತಪಾಸಣೆ ನಡೀತಾ ಇತ್ತು, ಎಲ್ಲವೂ ಕೂಡ ಮಾನಿಟರ್ ಮಾಡ್ತಾ ಇದ್ರು. ಮೊನ್ನೆ ಏಕಾಏಕಿ ಬಂದು ಪೊಲೀಸರು ಅವರನ್ನ ವಶಕ್ಕೆ ಪಡೆದುಕೊಂಡು ಬಲವಂತವಾಗಿ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿಸಿದ್ರು. ಅಂದರೆ ಅವರ ಉಪವಾಸವನ್ನು ಬ್ರೇಕ್ ಮಾಡಿಸ್ಬೇಕು ಅಂತ ಹೇಳಿ. ಆದರೆ ಇಲ್ಲಿ ಕೂತಿದ್ದಂಥವ್ರು, ಪ್ರತಿಭಟನೆ ಮಾಡ್ತಾ ಇದ್ದಂಥವ್ರು ಕೇಳ್ತಾ ಇದ್ದಿದ್ದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ. ಇಲ್ಲ, ಅಟ್ಲೀಸ್ಟ್ ಒಬ್ಬ ಪ್ರತಿನಿಧಿ ನಮಗೆ ಬಂದು ಸರ್ಕಾರದ ಕಡೆಯಿಂದ ಮಾತಾಡಬೇಕು ನಮ್ಮ ಜೊತೆಗೆ ಅಂತೇಳಿ. ಅದು ಯಾವುದೂ ಕೂಡ ಆಗಲಿಲ್ಲ. ಬದಲಾಗಿ ಬಲವಂತವಾಗಿ ಬಲಪ್ರಯೋಗಗಳು ನಡೀತು. ಯಾವಾಗ ಸೋನಮ್ ವಾಂಗ್ಚುಕ್ ಅವರನ್ನ ಬಲವಂತವಾಗಿ ಎತ್ಕೊಂಡು ಹೋದ್ರು, ಆಗ ಇಲ್ಲಿದ್ದಂಥ ಯುವ ಸಮೂಹ ಮತ್ತಷ್ಟು ಕೆರಳಿತು. ಅವ್ರನ್ನ ಎತ್ಕೊಂಡು ಹೋದ್ರೇನಂತೆ, ನಾವು ಬೇರೆಯವರೆಲ್ಲರೂ ಕೂಡ ಈಗ ಉಪವಾಸ ಕೂತ್ಕೊಳ್ತೀವಿ ಅಂತ ಒಂದಷ್ಟು ಜನ ಉಪವಾಸ ಸತ್ಯಾಗ್ರಹ ಮೊನ್ನೆಯಿಂದ ಆರಂಭಿಸಿದ್ರು. ಸೋನಮ್ ವಾಂಗ್ಚುಕ್ ಅವರು ಆಸ್ಪತ್ರೆಯಲ್ಲಿ ಇದ್ಕೊಂಡೇ ಒಂದು ಪತ್ರ ಬರೆದು ಹೇಳಿದ್ರು, ನೋಡಿ, ಯಾರು ಪ್ರತಿಭಟನೆಯನ್ನು ಕೈ ಬಿಡಬೇಡಿ, ನಾನು ಕೂಡ ಕೈ ಬಿಡೋದಿಲ್ಲ, ನಾನು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತೀನಿ, ಸಂಸತ್ ಚಲೋದಲ್ಲಿ ನಾನು ಕೂಡ ಬರ್ತೀನಿ, ಮುನ್ನಡೆಯಿರಿ ಅನ್ನುವಂಥದ್ರ ಬಗ್ಗೆ ಒಂದು ಸಂದೇಶವನ್ನು ನೀಡಿದೆ. ಇದು ವಿದ್ಯಾರ್ಥಿಗಳಿಗೆ ಮತ್ತು ಯುವ ಸಮೂಹಕ್ಕೆ ಮತ್ತಷ್ಟು ಬೂಸ್ಟ್ ಕೊಟ್ಟಿತ್ತು. ಹಾಗಾಗಿ ಬಹುಶಃ ಇದೆಲ್ಲವನ್ನು ಕೂಡ ದೆಹಲಿ ಸರ್ಕಾರ ಅರ್ಥ ಮಾಡ್ಕೊಳ್ಳಿಲ್ವಾ, ಗೊತ್ತಾಗ್ಲಿಲ್ವಾ, ಇಷ್ಟು ಜನ ಬರ್ತಾರೆ ಬರೋಲ್ವಾ ಅನ್ನುವಂಥದ್ರ ಬಗ್ಗೆ. ಬಹುಶಃ ಒಂದು 200 ಜನ, 1000 ಜನ, ಅಷ್ಟು ಜನ 2000 ಸೇರ್ಬೋದೇನೋ ಅಂಥೇಳಿ ಅನ್ಕೊಂಡ್ರ. ಆದರೆ ಏಕಾಏಕಿ ಮೆಟ್ರೋ ನಿಲ್ದಾಣಗಳಲ್ಲಿ ರಶ್ ಆಗಕ್ಕೆ ಶುರುವಾಯಿತು. ವಿದ್ಯಾರ್ಥಿಗಳು ಬೇರೆ ಬೇರೆ ಭಾಗಗಳಿಂದ ದೆಹಲಿಗೆ ಜಂತರ್ ಮಂತರ್ಗೆ ಬರೋದಕ್ಕೆ ಆರಂಭಿಸಿದ್ರು, ಸಂಸತ್ ಕಡೆಗೆ ನುಗ್ಗೋದಕ್ಕೆ ಆರಂಭಿಸಿದ್ರು. ಆಗ ಪರಿಸ್ಥಿತಿಯನ್ನು ತಿಳಿಗೊಳಿಸೋದಕ್ಕೆ, ಹತೋಟಿಗೆ ತಗೊಳ್ಳೋದಕ್ಕೆ ಪೊಲೀಸರು ಹೆಚ್ಚಿನ ಒಂದು ಭದ್ರತೆಯನ್ನು ಕೂಡ ಅಲ್ಲಿಗೆ ನಿಯೋಜನೆ ಮಾಡಿದ್ರು, ಹೆಚ್ಚಿನ ಫೋರ್ಸನ್ನು ಅಲ್ಲಿಗೆ ಕರೆಸ್ಕೊಂಡ್ರು. ಲಾಠಿ ಚಾರ್ಜ್ ನಡೀತು, ಆದರೂ ಬಗ್ಲಿಲ್ಲ. ಅಲ್ಲಿದ್ದಂಥ ವಿದ್ಯಾರ್ಥಿಗಳು, ನೀವು ಹೊಡೆದ್ರೂ ಪರವಾಗಿಲ್ಲ, ಬಡಿದ್ರೂ ಪರವಾಗಿಲ್ಲ, ಎಷ್ಟು ಅಂತ ಹೊಡಿತೀರಿ, ಎಷ್ಟು ಜನಕ್ಕೆ ಅಂತ ಹೊಡಿತೀರಿ, ಹೊಡಿರಿ ಪರವಾಗಿಲ್ಲ, ನಾವು ಆಂದೋಲನವನ್ನು ಮುಂದುವರಿಸ್ತೀವಿ ಅಂತ ಹೇಳಿ ಪ್ರತಿಭಟನೆಗಳನ್ನು ಮುಂದುವರಿಸಿದ್ರು. ಅಶ್ರುವಾಯು ಪ್ರಯೋಗ ನಡೀತು. ಅಶ್ರುವಾಯು ಪ್ರಯೋಗ ನಡೆಸಿದ್ರು ಕೂಡ ವಿದ್ಯಾರ್ಥಿಗಳು ಜಗ್ಗಿಲ್ಲ. ಇನ್ನೂ ಕೂಡ ಪ್ರತಿಭಟನೆ ನಡೀತಾ